ನಮಸ್ತೆ. ಮನೆಯಲ್ಲಿ ವಯಸ್ಸಾದವರು ಹಾಗೆ ಚಿಕ್ಕ ಮಕ್ಳು ಇದ್ದಾರೆ ಅಂದ್ರೆ ಬೇರೆ ಬೇರೆ ತರ ತಿಂಡಿ ಮಾಡ್ಲೇಬೇಕಾಗತ್ತೆ. ನಮ್ಮನೇಲೂ ಕೂಡ ಹಾಗೆ ನನ್ನ ಮಗನ್ಗೆ ಬೇರೆ ತರ ತಿಂಡಿ ಇರುತ್ತೆ, ನಮ್ಮ ಅಜ್ಜಿಗೆ ಬೇರೆ ತರ ತಿಂಡಿ ಇರುತ್ತೆ ಅಂಡ್ ನಮ್ಗೆಲ್ಲ ಬೇರೆ ತರ ತಿಂಡಿ ಇರುತ್ತೆ. ಸೊ ಅವನ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಹೊಸ ಬ್ಯಾಗ್ ಅನ್ನೋ ಖುಷಿಯಲ್ಲಿ ಅವನೇ ಹೊರಟು ಓಡ್ತಿದ್ದಾನೆ. ಬಟ್ ಗೊತ್ತಿಲ್ಲ ಕ್ಲಾಸಿಗೆ ಹೋದಾಗ ಏನ್ ಮಾಡ್ತಾನೆ ಅಂತ. ತುಂಬಾ ಜನ ಪೇರೆಂಟ್ಸ್ಗೆ ಇದು ಚಾಲೆಂಜಿಂಗ್ ಸಿಚುಯೇಷನ್ ಅನ್ಸಿರುತ್ತೆ. ನಾನ್ ನೋಡಿದ ಮಟ್ಟಿಗೆ ಮಕ್ಳಿಗಿಂತ ತುಂಬಾ ಜನ ಪೇರೆಂಟ್ಸ್ ಬೇಜಾರ್ ಮಾಡ್ಕೊಂಡಿರ್ತಾರೆ. ಅಯ್ಯೋ ನನ್ ಮಗು ಒಂದೇ ಇರತ್ತೆ, ಏನ್ ಮಾಡ್ತಿರುತ್ತೋ, ಅಳ್ತಿದೀಯೇನೋ ಅಂತ. ಕ್ಲಾಸಿಗೆ ಅಡ್ಜಸ್ಟ್ ಆಗ್ತಾನ ಇಲ್ವಾ, ಮತ್ತೆ ನೆಕ್ಸ್ಟ್ ಡೇ ಅವನು ಹೊರಡ್ತಾನ ಇಲ್ಲ ಅಂತಾನ ಅನ್ನೋ ಸಾಕಷ್ಟು ಟೆನ್ಷನ್ಸ್ ಪೇರೆಂಟ್ಸ್ ಇರುತ್ತೆ. ಬಟ್ ನನಗೆ ಸ್ವಲ್ಪ ಕಮ್ಮಿ, ಯಾಕೆ ಅಂದ್ರೆ ಜಾಯಿಂಟ್ ಫ್ಯಾಮಿಲಿಲಿ ಇರೋದ್ರಿಂದ ಅವ್ನಿಗೆ ನನ್ನ ಬಿಟ್ಟು ಸ್ವಲ್ಪ ಓದಿರೋದು ಅಭ್ಯಾಸ ಆಗಿದೆ. ಹಾಗೆ ಟೀಚರ್ ಆಗಿರೋದ್ರಿಂದ ಓಕೆ ಒಂದ್ 2 ದಿನ ಹತ್ರ ನೆಕ್ಸ್ಟ್ ಡೇ ಅವನು ಸರಿ ಹೋಗ್ತಾನೆ ಅನ್ನೋಂತ ನಂಬಿಕೆ. ಈ ಸ್ಕೂಲ್ಗೆ ಹೋಗುವಂತಹ ಮಕ್ಳಿರುವಂತಹ ಪೇರೆಂಟ್ಸ್ಗೆ ನಾನು ಹೇಳೋದೇನು ಅಂದ್ರೆ ದಯವಿಟ್ಟು ಅವರ ಬೆಳಗಿನ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಬೇಡಿ. ಈಸಿಯಾಗಿ ಯಾವ್ದೆಲ್ಲ ಬ್ರೇಕ್ಫಾಸ್ಟ್ ನ ನ್ಯೂಟ್ರಿಷಿಯಸ್ ಆಗಿ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳಿ. ನನ್ನ ಚಾನಲ್ ಕೂಡ ಸಾಕಷ್ಟು ರೆಸಿಪೀಸ್ ಇದೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಳಿ.